ಹಾಯ್ ಹಲೋ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ, ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬೆಳಗ್ಗೆ ನನ್ನ ಮಗಳು ಪೂಜೆ ಮಾಡ್ತಾಯಿದ್ದಾಳೆ. ನೋಡಿ ಎಷ್ಟು ಮುದ್ದಾಗಿ ಪೂಜೆ ಮಾಡ್ತಾಯಿದ್ದಾಳೆ. ಸೊ ದೇವ್ರ ಪೂಜೆ ಮಾಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತಲ್ವ. ನೋಡೋಕ್ಕೆ ಎರಡು ಕಣ್ಣು ಸಾಲ್ತಿರಲ್ಲ, ಅಷ್ಟು ಮುದ್ದಾಗಿ ಕಾಣಿಸ್ತಿರ್ತಾರೆ ಮಕ್ಕಳು. ಈಗಂತೂ ದೇವ್ರ ಮೇಲೆ ಭಕ್ತಿ ಜಾಸ್ತಿ, ಅದರಲ್ಲೂ ರಾಘವೇಂದ್ರ ಸ್ವಾಮಿಗಳ ಮೇಲಂತೂ ಇನ್ನೂ ಜಾಸ್ತಿ ಇದೆ ಭಕ್ತಿ ಅವಳಿಗೆ. ನೋಡಿ ಎಷ್ಟು ಸಕ್ಕತ್ತಾಗಿ ಮಾತಾಡ್ತಾಳೆ ದೇವ್ರ ಹತ್ರ ಅಂತ. ಪೂಜೆ ಎಲ್ಲ ಆಯ್ತಾ? ಪೂಜೆ ಮಾಡ್ದಾ? ಓಹೋ, ಏನು ಕೇಳ್ಕೊಂಡೆ ಮಾಮಿನ? ಏನು ಕೇಳ್ಕೊಂಡೆ? ಹಾಂ. ರಾಘವೇಂದ್ರಾಯ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಒಳ್ಳೆ ಬುದ್ಧಿ ಕೊಡಿ. ಈ ಕಷ್ಟ ಸುಖ ಮಾತಾಡ್ತಾ ಇದೆಯಾ ಚಿಕ್ಕು? ಅಂಗಡಿಲಿ ಸಿಗೋ ಮಿಠಾಯಿ ಕೈ ಹಿಡ್ತಾ ಬಿದ್ದವಳೆ. ಚಿಕ್ಕು, ಮಾಮಿ ತಾತ ಹತ್ರ ಏನೇನು ಕೇಳ್ತೀಯಾ? ಏನು ಕೇಳ್ತೀಯಾ? ಏಯ್, ಏನು ಕೇಳ್ತೀಯ? ಏನು ಕೊಡಿ ಅಂತ ಕೇಳ್ತೀಯಾ? ಏನು ಬೇಕು ನಿನಗೆ? ಏನು ಬೇಕು? ಚಾಕಿ. ಆಮೇಲೆ ಹಾಂ, ಏನು ಬೇಕು? ಬುದ್ಧಿ ಬೇಕು. ಕೇಳು, ಕೈ ಮುಖ ಕೇಳ್ಕೊ. ಚಾಕಿ ಕೊಡಿ ಪ್ಲೀಸ್, ಚಾಕಿ ಕೊಡಿ. ಚಿಕ್ಕ ಕೈ ಮುಖ. ಕೇಳು. ಮತ್ತೆ ಸುಡ್ತಾರೆ, ಮತ್ತೆ ಸುಡ್ತಾರೆ. ಇವಾಗ ಏನು ಬೇಕು ಚಿಕ್ಕು ನಿಂಗೆ? ದೋಸೆ. ಪೂಜೆ ಆಗೋವರೆಗೂ ಏನು ತಿನ್ನಲ್ವ ನೀನು? ಓಹೋ. ಸೊ ನಮ್ಮ ಮೇಡಮ್ ಹೊತ್ತು ಪೂಜೆ ಎಲ್ಲ ಆದಮೇಲೆ ತಿಂಡಿ ಮಾಡೋಣ. ತಿಂಡಿಗೆ ಇಲ್ಲಿ ಇವತ್ತು ಪೂರಿ ಸಾಗುನ ಮಾಡ್ತಾಯಿದ್ದೀವಿ. ಸೊ ಪೂರಿ ಸಾಗು ಅಂದರೆ ಇದು ಹೆಲ್ತಿ ಪೂರಿ, ಇದಕ್ಕೆ ಮೈದಾ ಏನೂ ಬಳಸ್ತಾ ಇಲ್ಲ. ಸೊ ಹೇಗೆ ಮಾಡೋದು ಅಂತಂದರೆ, 1 ಕಪ್ ಚಿರೋಟಿ ರವೆನ ತೊಗೋಬೇಕು. ಸೊ ಅದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿ ಬಿಸಿ ನೀರನ್ನ ಹಾಕಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಡಬೇಕು. ಸೊ ಅದು ನೆನೆಯೋಷ್ಟಿಗೆ ಇಲ್ಲಿ ತರಕಾರಿ ಸಾಗುಗೆ ಏನು ಬೇಕಂತ ಹೇಳ್ತೀನಿ. ಸೊ ತರಕಾರಿ ಸಾಗುಗೆ ನಾನಿವತ್ತಿಲ್ಲಿ 1 ಕಪ್ ಕೊಬ್ಬರಿ ಮತ್ತು ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಟೊಮೆಟೊ, ಸ್ವಲ್ಪ ಕಡಲೆ, ಗಸಗಸೆ, ಬಾದಾಮಿ, ಚಕ್ಕೆ, ಲವಂಗ ಇದೆಲ್ಲ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ರುಬ್ಬಿದ್ದಾದಮೇಲೆ ಈಗ ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿ ಅದಕ್ಕೆ 2 ಪಲಾವ್ ಎಲೆನ ಹಾಕಿ, ಸೊ ಅದು ಸ್ವಲ್ಪ ಇದಾದಮೇಲೆ 1 ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡಿಕೊಂಡು, ಅದಾದಮೇಲೆ ಸ್ವಲ್ಪ ಕ್ಯಾಪ್ಸಿಕಮ್ನ ಹಾಕ್ಕೊಂಡ್ವಿ. ನಿಮಗೆ ಕ್ಯಾಪ್ಸಿಕಮ್ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಸೊ ಅದಾದಮೇಲೆ
ಕ್ಯಾಪ್ಸಿಕಮ್ ಸ್ವಲ್ಪ ಎಣ್ಣೆಲಿ ಫ್ರೈ ಆದರೆ ಸ್ವಲ್ಪ ಕ್ರಿಸ್ಪಿಯಾಗಿ ಸಿಗುತ್ತೆ. ಸೊ ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ತರಕಾರಿನ ಹಾಕಿ ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡಬೇಕು. ಸೊ ಅದಾದಮೇಲೆ ನಾವೇನು ರುಬ್ಕೊಂಡಿದ್ವಲ್ಲ ಮಸಾಲ, ಆ ಮಸಾಲಾನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಅದಕ್ಕೆ ನಮಗೆ ಸಾಗು ಎಷ್ಟು ಗಟ್ಟಿಗೆ ಬೇಕು ಅಷ್ಟು ಗಟ್ಟಿಗೆ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ನೀರು. ಸೊ ಅದಾದಮೇಲೆ ಒಂದು ಕುದಿ ಬಂದಮೇಲೆ ಕುಕ್ಕರ್ ಕ್ಯಾಪ್ ಹಾಕಿ 2 ವಿಷಿಲ್ನ ಕೂಗಿಸಿದ್ರೆ ಸೂಪರ್ ಡೂಪರ್ ಆದ ತರಕಾರಿ ಸಾಗು ರೆಡಿಯಾಗಿ ಹೋಗುತ್ತೆ. ಸೊ ಅವಾಗೇ ನೆನೆಯಕ್ಕೆ ಇಟ್ಟಿದ್ವಲ್ಲ ರವೆ ನೋಡಿ ಎಷ್ಟು ನಾರು ಥರ ಇದೆ. ಇದಕ್ಕೆ ಸ್ವಲ್ಪ ಮೈದಾ ಹಿಟ್ಟನ್ನ ಹಾಕ್ಕೊಂಡು ಸ್ವಲ್ಪ ಚಿಲ್ಲಿ ಪೌಡರು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ನೀರೇನು ಬೇಕಾಗೇ ಇಲ್ಲ. ಸೊ ರವೆಲೇ ಇರುತ್ತಲ್ಲ ನೀರು, ಅದೇ ಸಾಕಾಗುತ್ತೆ. ಅದಾದಮೇಲೆ ಇಲ್ಲಿ 2 ಟೀ ಸ್ಪೂನ್ ಎಣ್ಣೆನೇ ಹಾಕ್ತಾಯಿದ್ದೀನಿ. ಎಣ್ಣೆನೇ ಹಾಕ್ಕೊಂಡು ರವೆ ಮತ್ತು ಮೈದಾ ಹಿಟ್ಟನ್ನ ಏನು ಹಾಕಿದ್ವಲ್ಲ ಅದನ್ನು ಚೆನ್ನಾಗಿ ನಾದ್ಕೋಬೇಕು. ನಾವೆಷ್ಟು ಚೆನ್ನಾಗಿ ನಾದ್ತೀವಿ ಪೂರಿ ಅಷ್ಟೇ ಚೆನ್ನಾಗಿ ಬರುತ್ತೆ. ನಾದ್ಕೊಂಡಿದ್ದಾದಮೇಲೆ ಒಂದು 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಟ್ಬಿಡೋಣ. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದು ಹಿಟ್ಟು ನಾದಿದ್ದಕ್ಕೆ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಇದಾದಮೇಲೆ ಇದನ್ನು ಲಟ್ಟಿಸ್ಕೊಂಡು, ತುಂಬ ತೆಳ್ಳಗೂ ಬೇಡ ತುಂಬ ದಪ್ಪನೂ ಬೇಡ, ಒಂದು ಮೀಡಿಯಮ್ ಸೈಜಲ್ಲಿ ಲಟ್ಟಿಸ್ಕೋಬೇಕು. ಲಟ್ಟಿಸ್ಕೊಂಡಾದಮೇಲೆ ಬಿಸಿ ಎಣ್ಣೆಗೆ ಉಬ್ಬಿದ ಸಾಫ್ಟಾಗಿರೋ ಪೂರಿ ನಮಗೆ ಸಿಗುತ್ತೆ. ಇದಕ್ಕೆ ಜಾಸ್ತಿ ಮೈದಾ ಹಾಕ್ತಿರೋ ಕಾರಣ ಆರಾಮಾಗಿ ಕೊಡ್ಬೋದು. ಮಕ್ಕಳು ಕೂಡ ತುಂಬ ಟೇಸ್ಟಿಯಾಗಿ ತಿಂತಾರೆ. ನೋಡೋಕ್ಕೂ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾಯಿದ್ದೋ. ಸೊ ಅದೇ ಥರ ತುಂಬ ಸಾಫ್ಟಾಗಿ ಟೇಸ್ಟಿಯಾಗಿರುತ್ತೆ ಮಸಾಲ ಪೂರಿ. ಸೊ ಈ ಪೂರಿನ ಬರೀ ಪೂರಿ ಬೇಕಾದರೂ ತಿನ್ಬೋದು, ಯಾಕೆಂದರೆ ನಾವು ಅದಕ್ಕೆ ಉಪ್ಪು ಖಾರ ಎಲ್ಲ ಹಾಕಿರ್ತೀವಲ್ವ. ಸೊ ಸೈಡ್ಸಿಗೇನು ಬೇಕಾಗೇ ಇರಲ್ಲ, ಸಾಗು ಚಟ್ನಿನೂ ಬೇಕಾಗಿರಲ್ಲ, ಹಾಗೆ ತಿನ್ಬೋದು, ಅಷ್ಟು ಟೇಸ್ಟಿಯಾಗಿರುತ್ತೆ. ಸೊ ಇವಾಗ ನಮ್ಮಮ್ಮ ರಿವ್ಯೂ ಹೇಳ್ತಾರೆ, ಕೇಳಿ ಹೆಂಗಿದೆ ಅಂತ. ಫಸ್ಟು ನಮ್ಮ ಮಾಸ್ಟರ್ ಶೆಫ್ ಟೇಸ್ಟ್ ನೋಡ್ತಾರೆ. ಟೇಸ್ಟ್ ಹೆಂಗೈತೆ ನೋಡು. ಹೆಂಗೈತೆ ಚಿಕ್ಕು? ಹಿಂಗಬೇಕು ಸೂಪರ್. ಈಗ ನಮ್ಮ ಮಮ್ಮಿ ಆನೆಸ್ಟ್ ರಿವ್ಯೂ ಕೊಡಬೇಕು. ಚೆನ್ನಾಗಿತ್ತು ಪೂರಿ, ಚೆನ್ನಾಗೈತೆ. ಮೈದಾದ್ಕಿಂತ ಇದು ಚೆನ್ನಾಗೈತೆ. ಹೆಲ್ತಿ ಪೂರಿ ನಿಮ್ಮ ಮನೇಲೂ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಸೊ ಇಲ್ಲಮ್ಮ ಮಧ್ಯಾಹ್ನಕ್ಕೆ ಅಂತೇಳಿ ಮೊಟ್ಟೆ ಸಾಂಬಾರನ್ನ ಮಾಡಿದರು. ಸೊ ಅದು ಕೂಡ ತುಂಬ ಚೆನ್ನಾಗಿತ್ತು. ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್. ನಿಮ್ಗೆ ಏನಾದರೂ ಈ ಬ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇದರ ರೆಸಿಪಿ ಏನಾದರೂ ನಿಮಗೆ ಬೇಕಂದರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಹೋಗಿ ಅಲ್ಲಿ ಸಿಗುತ್ತೆ.